ಬಸವನಗುಡಿಯಲ್ಲಿ ಒಂದು ಹೊಸ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಸ್ಪಾಟ್ ಓಪನ್ ಆಗಿದೆ. ಯಾವುದು ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾ ವಿ ಭಟ್. ಜಯನಗರ ಹಾಗೂ ಮಲ್ಲೇಶ್ವರಮಲ್ಲಿ ಈಗಾಗಲೇ ಸಾಕಷ್ಟು ಸದ್ದು ಮಾಡಿರುವಂಥ ಬೆಂಗಳೂರು ಕೆಫೆ ಇವಾಗ ಬಸವನಗುಡಿಯಲ್ಲಿ ಮೊನ್ನೆ ಅಂದರೆ ಏಪ್ರಿಲ್ 3ರಂದು ಓಪನ್ ಆಗಿದೆ. ಸೌತ್ ಅಂಡ್ ಸರ್ಕಲ್ ಮೆಟ್ರೋ ಸ್ಟೇಷನ್ಗೆ ಹತ್ತಿರದಲ್ಲಿದೆ. ಇಡ್ಲಿ ವಡ, ರವಾ ಇಡ್ಲಿ, ದೋಸೆ, ಕೇಸರಿ ಬಾತು, ಖಾರ ಬಾತು, ರೈಸ್ ಬಾತ್, ಮಶ್ರೂಮ್ ಪಲಾವ್ ಎಲ್ಲವೂ ಒಂದಕ್ಕಿಂತ ಒಂದು ರುಚಿಯಾಗಿತ್ತು. ಈ ರುಚಿಯನ್ನ ಇವರು ಮೇಂಟೈನ್ ಮಾಡೋದ್ರಿಂದ ಯಾವಾಗ್ಲೂ ಇಲ್ಲಿ ಜನ ತುಂಬಿರ್ತಾರೆ. ಇಲ್ಲಿ ಸಿಗೋದು ಲಿಮಿಟೆಡ್ ಐಟಮ್, ಪ್ರೈಸ್ ರೀಸನೇಬಲ್ ಆಗಿದೆ. ಇಲ್ಲಿ ದೋಸೆಯಲ್ಲಿ ವೆರೈಟಿ ದೋಸೆ ಸಿಗಲ್ಲ, ಖಾಲಿ ದೋಸೆ ಮಾತ್ರ ಸಿಗತ್ತೆ. ಖಾಲಿ ದೋಸೆಗೆ ಆಲೂಗಡ್ಡೆ ಪಲ್ಯ ಹಾಗೆ ಚಟ್ನಿ ಕೊಡ್ತಾರೆ. ಆಲೂಗಡ್ಡೆ ಪಲ್ಯ ಹಾಗೆ ಚಟ್ನಿ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿತ್ತು. ಇಲ್ಲಿ ರೈಸ್ ಬಾತಲ್ಲಿ ದಿನ ಬೇರೆ ಬೇರೆ ಥರದ್ದು ಮಾಡ್ತಾರಂತೆ, ಆದರೆ ಮಶ್ರೂಮ್ ಪಲಾವ್ ದಿನ ಇರುತ್ತೆ ಅಂತ ಹೇಳಿದರು. ಹಾಗೆ ನಾನು ಬಿಸಿ ಬಿಸಿ ರೈಸ್ ಬಾತ್ ಕೂಡ ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಇನ್ನು ಇಡ್ಲಿ ವಿಷಯಕ್ಕೆ ಬಂದರೆ ಬಿಸಿ ಬಿಸಿ ಸಾಫ್ಟ್ ಆಗಿರೋ ಇಡ್ಲಿ ಚಟ್ನಿ ಜೊತೆ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಸೆಲ್ಫ್ ಸರ್ವಿಸ್ ಮಾತ್ರ ಇರುವಂಥದ್ದು. ತಗೊಂಡು ಹೋಟೆಲ್ನ ಮುಂದುಗಡೆ ಇರುವಂತಹ ಕಟ್ಟೆನಲ್ಲಿ ಕೂತ್ಕೊಂಡು ಆರಾಮವಾಗಿ ತಿನ್ನಬಹುದು. ಬಸವನಗುಡಿನಲ್ಲಿ ಬೆಂಗಳೂರು ಕೆಫೆ ಓಪನ್ ಆಗಿ 1 ವಾರ ಕೂಡ ಆಗಿಲ್ಲ. ನೀವೇನಾದರೂ ಬಸವನಗುಡಿಯಲ್ಲಿದ್ದರೆ ಅಥವಾ ಆ ಕಡೆ ಹೋದಾಗ ಈ ಹೋಟೆಲ್ಗೆ ವಿಸಿಟ್ ಮಾಡೋದನ್ನು ಮಿಸ್ ಮಾಡ್ಕೋಬೇಡಿ. ಈ ಮೊದಲೇ ನೀವೇನಾದರೂ ವಿಸಿಟ್ ಮಾಡಿದರೆ ನಿಮ್ಗೆ ಅಲ್ಲಿ ಸಿಗುವಂಥ ಯಾವ ಫುಡ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋದ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಇದೇ ಥರದ ಕಂಟೆಂಟ್ಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಆಯಿತಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.